ಅಮ್ಮ ಮೊನ್ನೆ ಒಂದು ಹೊಸ ಜಡ್ಜ್ಮೆಂಟ್ ಇಲ್ಲ ಒಂದು ಅಮೆಂಡ್ಮೆಂಟ್ ಬಂತು. ಅಂದ್ರೆ ಕಾನೂನನ್ನ ಒಂದ್ಸಲ ಬದಲಾಯಿಸಿದ್ರು. ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ತೀರಾ. ಮುಂಚೆ 2014ನಲ್ಲಿ ಒಂದು ಕಾನೂನು ಬಂದಿತ್ತು. ಅಂದ್ರೆ ನಿಮ್ಮನ್ನ ನೀವೇ ಗುರುತಿಸ್ಕೋಬಹುದು ಅಂತ. ಆದ್ರೆ ಇವಾಗ ಅದು ಬೇರೆಯವರು ನಿಮ್ಗೆ ಗುರುತಿಸ್ತಾರೆ. ಒಂದಷ್ಟು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಮಾಡಿ ಇನ್ನಷ್ಟು ಬೇರೆ ಬೇರೆ ರೀತಿಯಲ್ಲಿ ಏನೋ ಅವ್ರ ಕಂಡೀಷನ್ಸ್ ಹಾಕಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಮ್ಮ? ನೀನು ಮಗುಗೆ ಜನ್ಮ ಕೊಡ್ತೀಯ ನಿಶಾ, ನಿನಗೇ ಗೊತ್ತಿರಂಗಿಲ್ಲ ಮುಂದೆ ಯಾವ ಲಿಂಗ ಆಗ್ಬೋದು ಇದು ಮಗು ಅಂತ. ಸ್ತ್ರೀಲಿಂಗನೋ ಪುರುಷಲಿಂಗನೋ ಪುಲ್ಲಿಂಗನೋ ತೃತೀಯ ಲಿಂಗನ ಅಂತ ಹೆತ್ತವ್ರಿಗೇ ಸಿಗಲಾರದಂಥ ವಿಷಯ ಇನ್ಯಾವನೊಬ್ಬನ ಡಾಕ್ಟ್ರು ಬಂದು ಪರೀಕ್ಷೆ ಮಾಡಿ ನೀನು ಟ್ರಾನ್ಸ್ಜೆಂಡರ್ ಅಂತ ಇದು ಮಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಅದನ್ನು ನಾನು ಹೋಗಿ ಅವನ ಹತ್ರ ಸೀರೆ ಎತ್ಕೊಂಡು ನಿಂತ್ಕೋಬೇಕಾ ನನ್ನ ಲಿಂಗವನ್ನು ಪರೀಕ್ಷೆ ಮಾಡಿ ಅಂತ? ಸ್ವತಂತ್ರ ಭಾರತ ಇದು. ಬದುಕುವ ಹಕ್ಕು, ಸ್ವತಂತ್ರತೆಯಿಂದ ಬದುಕುವ ಹಕ್ಕು ಎಲ್ಲರಿಗೂ ಇದೆ. ಮೂರನೇವನು ಯಾರು ರೀ ನನಗೆ ನನ್ನ ಲಿಂಗವನ್ನು ಪರೀಕ್ಷೆ ಮಾಡಿ ಇದು ಲಿಂಗ ಆ ಲಿಂಗ ಈ ಲಿಂಗ ಅಂತ ಜಡ್ಜ್ಮೆಂಟ್ ಕೊಡೋಕೆ ಅವನು ಯಾರು? ಸಂವಿಧಾನ ಏನು ಕೊಟ್ಟಿದೆ? ಹಾಗಾದರೆ ಈಗ ಇನ್ನೊಬ್ಬ ವ್ಯಕ್ತಿ ನನ್ನ ಲಿಂಗವನ್ನು ಪರೀಕ್ಷೆ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ಏನು ಕೊಟ್ಟಿದೆ? ಶರಣಾದಿ ಶರಣರು ಬಸವಣ್ಣರಿಂದ ಹಿಡಿದು ಅಕ್ಕಮಹಾದೇವಿಯಿಂದ ಹಿಡಿದು ಅವರೆಲ್ಲರೂ ಸಮಾನತೆ ಬಗ್ಗೆ ಎಲ್ಲ ಓಡಾಡಿದ್ರಲ್ಲ. ಅಕ್ಕಮಹಾದೇವಿ ಎಷ್ಟು ಹೋರಾಟವನ್ನು ಮಾಡಿದ್ಲು. ನಿಮ್ಗೆ ಅವಕಾಶ ಕೊಟ್ರೆ ಕಾನೂನು ಬರೆಯೋಕ್ಕೆ ಇಲ್ಲ ತಿದ್ದೋಕ್ಕೆ ನೀವೇನು ಬರೀತಾ ಇದ್ರಿ? ಆ ಸಮಯದಲ್ಲಿ ಯೋಚನೆ ಮಾಡಿ ಬರಿತೀನಿ ನಾನು. ಈಗ ಅವರು ಅದೆಲ್ಲ ತೀರ್ಪು ಕೊಟ್ಟರಲ್ಲ, ಯಾರನ್ನು ಕೇಳಿಕೊಟ್ರು? ಯಾವ ಸಮುದಾಯವನ್ನು ವಿಚಾರ ಮಾಡಿದರು? ಉತ್ತರ ಕರ್ನಾಟಕದಲ್ಲಿ ಜೋಗ್ತೀರ ಸಮುದಾಯದಲ್ಲಿ ದೊಡ್ಡ ದೊಡ್ಡವರಿದ್ದಾರೆ, ವಯಸ್ಸಾದವರು ಇದ್ದಾರೆ. ಇಜಡಾ ಸಂಪ್ರದಾಯದಲ್ಲಿ ದೊಡ್ಡ ದೊಡ್ಡವರು ವಿಚಾರವಂತರು ವಿದ್ಯಾವಂತರಿದ್ದಾರೆ. ಕಿನ್ನರಲ್ಲೂ ದೊಡ್ಡ ದೊಡ್ಡ ವಿದ್ಯಾವಂತರಿದ್ದಾರೆ. ಗೇಗಳಲ್ಲೂ ಸಹ ದೊಡ್ಡ ದೊಡ್ಡ ವಿದ್ಯಾವಂತರು ಬರಹಗಾರರಿದ್ದಾರೆ. LGBTQ ಸಹ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕೆಲಸ ಮಾಡಿದವರು ಇದ್ದಾರೆ. ಇನ್ನು ಪುರುಷರಿಂದ ಮಹಿಳೆಯಿಂದ ಪುರುಷರಾದವರು ಇದ್ದಾರೆ. ಅವರೆಲ್ಲ ಎಷ್ಟೋ ಜನ ಹಾಡ್ತಾರೆ, ಎಷ್ಟೋ ಜನ ಬರೀತಾರೆ, ಎಷ್ಟೋ ಜನ ದೊಡ್ಡ ದೊಡ್ಡವರು ಇದ್ದಾರೆ. ಇವರನ್ನೆಲ್ಲ ಯಾರನ್ನು ಕೇಳಿ ಜಡ್ಜ್ಮೆಂಟ್ ತೊಗೊಂಡ್ರಿ? ನೀನು ಯಾರಪ್ಪ? ಕೇಂದ್ರ ಸರ್ಕಾರದಲ್ಲಿ ಕೂತ್ಕೊಂಡು 15 ಸೆಕೆಂಡ್ ಮಾತಾಡಿದೆ ಅಲ್ಲ, ನೀನು ಯಾರು? ಕನ್ಸಲ್ಟೇ ಮಾಡಿಲ್ಲ. ಯಾರನ್ನ ವಿಚಾರ ಮಾಡಿದ್ದೀರಿ? ಅದನ್ನೆಲ್ಲ ಕೇಳಿ ಮಾಡಬೇಕಲ್ಲಮ್ಮ, ಅದನ್ನೆಲ್ಲ ಕೇಳಿ ಮಾಡಬೇಕಲ್ಲ. ಕೇಳಿ ಮಾಡಲಿಲ್ಲ. ಮತ್ತು ಇನ್ನೊಂದು ಮಾತು ಹೇಳಿದ್ದಾರೆ ಅದರಲ್ಲಿ, ಯಾರು ಬಲವಂತದಿಂದ ಲಿಂಗವ ಪರಿವರ್ತನೆ ಮಾಡಕೂಡುದು ಅಂತ. ಅದು ಓಕೆ, ಸರ್ಜರಿ ಮಾಡಿಸೋದಾಗಲಿ ಅದಾಗಲಿ. ಅದರಲ್ಲಿ ಕೊಟ್ಟಿರೋದು ಒಂದು 50% ಒಳ್ಳೆಯದಿದೆ, 50% ಕೆಟ್ಟದ್ದಿದೆ. ಆ ಹೇಳಿಕೆ ನನಗೆ ಇಷ್ಟ ಇಲ್ಲ. ಇನ್ನೊಂದೇನು ಗೊತ್ತಾ ವಿಷಯ ಅಮ್ಮ, ಇವತ್ತು ನಮ್ಮ ಮಕ್ಕಳು ನೋಡಿದಾಗ, ನೀವು ಸ್ಕೂಲು ಕಾಲೇಜ್ಗೆ ಹೋದಾಗ ಅವ್ರನ್ನ ನೀವು ಕೇಳಿ ನೀನು ಹುಡುಗನಾ ಹುಡುಗಿನಾ ಅಂತ, ಅದು ಒಂದು ಗ್ಯಾಪು ಎಷ್ಟು ಕಡಿಮೆ ಆಗೋಗಿದೆ ಅಂತಂದರೆ ಅವ್ರು ಹೇಳ್ತಾರೆ, ನಾನು ಮನುಷ್ಯ. ಮಕ್ಕಳೇ ಹೇಳ್ತಾರೆ, ಅವಳನ್ನ ನೀವು ಬೇರೆ ಥರ ನೋಡಬೇಡಿ, ನನ್ನ ಬೇರೆ ಥರ ನೋಡಬೇಡಿ. ಹುಡುಗರೇ ಹೇಳ್ತಾರೆ, ಹುಡುಗಿರು ಹೇಳ್ತಾರೆ, ಅವನ್ನ ನೀವು ಬೇರೆ ಥರ ನೋಡಬೇಡಿ. ಮಕ್ಕಳಲ್ಲೇ ಒಂದು ಪ್ರಬುದ್ಧತೆ ಬಂದ್ಬಿಟ್ಟಿದೆ. ಬಿಕಾಸ್ ಅವ್ರಿಗೆ ಅದು ನೋಡಿ, ಎಲ್ಲೋ ಒಂದು ಕಡೆ ತಾರತಮ್ಯ ನೋಡಿ ಅವ್ರಿಗೆ ಅರಿವಿದೆ, ಜೆಂಡರ್ ಗ್ಯಾಪೇ ಬೇಡ ನಮಗೆ ಅಂತ. ನಾವು ನಮ್ಮ ವ್ಯಕ್ತಿತ್ವ ಹೇಗಿದೆಯೋ ಹಾಗೆ ನಮ್ಮನ್ನ ನೋಡಿ ಅಂತ. ಅದು ಒಂದು ಆಲೋಚನೆ, ಹೊಸ ಆಲೋಚನೆ ನಮ್ಮ ಸಮಾಜದಲ್ಲಿ ಬರ್ತಾ ಇದೆ. ಬರಲೇಬೇಕು. ವಿಕ್ರಮ್ಗೆ ಮೊದಲನೇ ಗಂಡು ಮಗ ಆದಾಗ ಯಾರೋ ಕೇಳಿದರು, ನಿಮ್ಮ ಹೆಂಡ್ತಿದ್ದು ಹೆರಿಗೆ ಆಯಿತಾ? ಹೌದು, ಮಗು ಹುಟ್ಟಿತು ಅಂತ ಹೇಳಿದ. ಯಾವ ಮಗು ಅಂದ್ರೆ, ಸದ್ಯಕ್ಕೆ ಗಂಡು ಮಗು ಅಂತ ಹೇಳಿದ. ಆ ಭಾವನೆ ಬರಬೇಕು.